ಆನಂದ್ ಇಲ್ಲಿ ಮಣ್ಣನ್ನು ಹಾಕುವಂತ ಮಹಿಳೆಯರು ಇಲ್ಲೇ ನಿಂತ್ಕೋಬೇಕು. ಇಲ್ಲೇ ಮುಂದೆ ವೇದಿಕೆ ಮುಂದೆ ನಿಂತ್ಕೊಳ್ಳಿ, ವೇದಿಕೆ ಮುಂದೆ ನಿಂತ್ಕೊಳ್ಳಿ. ಇನ್ನು ಉಳಿದವರೆಲ್ಲ ದಯವಿಟ್ಟು ಕುತ್ಕೊಳ್ಳಿ. ಕಲಂ 28(1) ಪ್ರಕಾರ ಅಧಿಸೂಚನೆ ಹೊರಡಿಸಿದ್ರು. ಅಧಿಸೂಚನೆಗೆ ಈ 13 ಹಳ್ಳಿಯ ಚಮತ್ತ ಜನ, ಶೇಕಡ 77% ಜನ ತಮ್ಮ ಅಸಮ್ಮತಿಯನ್ನು ಸೂಚಿಸಿ ಸರ್ಕಾರಕ್ಕೆ ಲಿಖಿತವಾಗಿ ಪತ್ರವನ್ನು ಕೊಟ್ಟಿದ್ದಾರೆ. 4 ಜನರು ಮಾತ್ರ ಕೊಡ್ತೀವಿ ಅಂತ ಇನ್ನು ಬಾಕಿ ಅವರೆಲ್ಲ ಒಪ್ಪಿದ್ದಾರೋ ಅಂತಲ್ಲ, ಅವ್ರ ಭೂಮಿ ಇದೆ, ಅವರೆಲ್ಲೆಲ್ಲ ವಾಸ ಇದ್ದಾರೆ, ಅವರಿದ್ರ ಬಗ್ಗೆ ತಲೆ ಕೆಟ್ಟಿಲ್ಲ. ನನ್ನ ಒಟ್ಟಾರೆ ಇವತ್ತು ನಿನ್ನೆ ನಾವು ನನ್ನ ಸ್ನೇಹಿತರು ಚರ್ಚೆ ಮಾಡಿದಾಗ ಆನಂದ್ ಇಲ್ಲಿ ಮಣ್ಣನ್ನು ಹಾಕುವಂತ ಮಹಿಳೆಯರು ಇಲ್ಲೇ ನಿಂತ್ಕೋಬೇಕು. ಇಲ್ಲೇ ಮುಂದೆ ವೇದಿಕೆ ಮುಂದೆ ನಿಂತ್ಕೊಳ್ಳಿ, ವೇದಿಕೆ ಮುಂದೆ ನಿಂತ್ಕೊಳ್ಳಿ. ಇನ್ನು ಉಳಿದವರೆಲ್ಲ ದಯವಿಟ್ಟು ಕುತ್ಕೊಳ್ಳಿ. ಅದು ಒಪ್ಪಲೇಬೇಕಾದಂಥದ್ದು. ಅಲ್ಲಿ ಡಿಸ್ಟರ್ಬ್ ಆಗ್ತಾರೆ. ಇಲ್ಲಿ ಇದು ಯಾವ್ದೋ ಮದುವೆ ಮನೆಯಲ್ಲೇ ಬಂದವ್ರನ್ನ ಸಾರಿಯಾಗಿ ಸ್ವಾಗತಕ್ಕೆ ಇದೊಂದು ಹೋರಾಟದ್ದು, ಇದು ಗಂಭೀರತೆ ಇರಬೇಕು ಹೋರಾಟಗಾರರಿಗೆ. ಈಗ ಇರಿಬ್ರೆ ಅವರಿಗೆ ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಸ್ವಾಗತವನ್ನ ಕೋರೋಣಂತೆ. ನೋಡಿ, ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತ ವಿಖ್ಯಾತ ನಟ ಪ್ರಕಾಶ್ ರಾಜ್ ಅವರು ನಾವೆಲ್ಲರೂ ಸೇರಿ ಅವರಿಗೆ ಒಂದು ಚಪ್ಪಾಳೆ ಕೊಟ್ಟು ಹೃದಯಪೂರ್ವಕವಾಗಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಹಾಗೇನೇ ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ, ವಿವಿಧ ಜಿಲ್ಲೆಗಳಿಂದ ರೈತರು ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ, ದಲಿತ ಸಂಘಟನೆಗಳವರು ಬಂದಿದ್ದಾರೆ, ಕಾರ್ಮಿಕರು ಬಂದಿದ್ದಾರೆ, ಭಾಷಾ ಹೋರಾಟಗಾರರು ಬಂದಿದ್ದಾರೆ, ಕನ್ನಡ ಚಳವಳಿಗಾರರು ಬಂದಿದ್ದಾರೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿಸ್ಕೊಂಡು ನಾವು ಯಾರಿಗೂ ತೊಂದರೆ ಆಗ್ದಂಗೆ, ಏನು ಸಣ್ಣ ಪುಟ್ಟ ಅವಘಡ ಆಗ್ದಂಗೆ ಈ ಹೋರಾಟನ ಯಶಸ್ವಿ ರಾತ್ರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಸ್ವಾಗತವನ್ನ ಕೋರೋಣಂತೆ. ನೋಡಿ, ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತ ವಿಖ್ಯಾತ ನಟ ಪ್ರಕಾಶ್ ರಾಜ್ ಅವರು ನಾವೆಲ್ಲರೂ ಸೇರಿ ಅವರಿಗೆ ಒಂದು ಚಪ್ಪಾಳೆ ಕೊಟ್ಟು ಹೃದಯಪೂರ್ವಕವಾಗಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಹಾಗೇನೇ ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಂದ, ವಿವಿಧ ಜಿಲ್ಲೆಗಳಿಂದ ರೈತರು ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ, ದಲಿತ ಸಂಘಟನೆಗಳವರು ಬಂದಿದ್ದಾರೆ, ಕಾರ್ಮಿಕರು ಬಂದಿದ್ದಾರೆ, ಭಾಷಾ ಹೋರಾಟಗಾರರು ಬಂದಿದ್ದಾರೆ, ಕನ್ನಡ ಚಳವಳಿಗಾರರು ಬಂದಿದ್ದಾರೆ. ಹಾಗಾಗಿ
ಅವರೆಲ್ಲರನ್ನೂ ಕೂಡ ನಮ್ಮ ಜೊತೆಲಿ ಸೇರಿಸ್ಕೊಂಡು ನಾವು ಯಾರಿಗೂ ತೊಂದರೆ ಆಗ್ದಂಗೆ ಏನು ಸಣ್ಣ ಪುಟ್ಟ ಅವುಗಳ ಆಗ್ದಂಗೆ ಈ ಹೋರಾಟನ ಯಶಸ್ವಿ